ಇವತ್ತಿನ ಮಹಾಭಾರತ ವಿಶೇಷ ಚರ್ಚೆಯಲ್ಲಿ ನಾವು 3 ಹಂತದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅದು ವಾಲ್ಮೀಕಿ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರರಾಗಿರುವಂಥ ಎಚ್.ಎನ್. ಚಂದ್ರಶೇಖರ್ ಅವರು ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. JDS ವಕ್ತಾರರಾಗಿರುವಂಥ ದೇವರಾಜ್ ಅವರಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಟರಾಜ್ ಗೌಡ ಅವರಿದ್ದಾರೆ. ಹಾಗೆ ಹಿರಿಯ ಪತ್ರಕರ್ತರಾಗಿರುವಂಥ ಸಮೀವುಲ್ಲಾ ಸರ್ ಕೂಡ ನಮ್ಮೊಂದಿಗೆ ಇವತ್ತು ಜಾಯ್ನ್ ಆಗಿದೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಮೊದಲ ಹಂತದ ಬ್ರೇಕಿಂಗನ್ನು ನಾವೀಗ ಗಮನಿಸ್ಕೊಂಡು ಬರೋಣ. ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಬೆಳಕಿಗೆ ಬಂತು. ಆದರೆ ಈ ಹಗರಣದ ಮೂಲ ಎಲ್ಲಿ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಎಲ್ಲಿ ಶುರುವಾಯಿತು, ಎಲ್ಲಿಗೆ ಬಂದು ಮುಟ್ಟಿದೆ ಈ ಹಗರಣ? ರಿಪಬ್ಲಿಕ್ ಕನ್ನಡದಲ್ಲಿ ಭ್ರಷ್ಟಾಚಾರದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಹಗರಣ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಏನೆಲ್ಲ ಆಗಿದೆ ಅದರ ಇಂಚಿಂಚು ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಡೇ 1 ಇಂದ ಈ ಕೇಸ್ನ ಫಾಲೋ ಅಪ್ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ಈ ಎಲ್ಲ ಸುದ್ದಿಯನ್ನು ಕೂಡ ಕೊಟ್ಟಿರೋದು ಕೂಡ, ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತಾ ಇರೋದು ಕೂಡ ನಮ್ಮ ಹಿರಿಯ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ. ಸುನಿಲ್ ನೋಡಿ, ಈಗ ಈ ವಿಚಾರ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಮೊದಲನೇದಾಗಿ ಎಲ್ಲರಲ್ಲೂ ಕೂಡ ಹುಟ್ಕೊಳ್ಳೋದು ಅನುಮಾನ ಅಂತಂದರೆ ಈ ಹಗರಣ ಶುರುವಾಗಿದ್ದು ಹೇಗೆ ಅಂತೇಳಿ. ಸುನಿಲ್. ಎಸ್ ನಾಗೇಂದ್ರ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂತು. ಅಂದರೆ ಇದಕ್ಕೆ ಮೂಲ ಎಲ್ಲಿ ಅನ್ನುವಂಥದ್ದು, ಯಾವಾಗಿಂದ ಇದೆಲ್ಲವೂ ಕೂಡ ಶುರುವಾಗಿದ್ದು ಅನ್ನುವಂಥದ್ದು ಇದನ್ನು ಒಂದೊಂದಾಗಿ ನೋಡ್ತಾ ಹೋದರೆ, ಮೊದಲನೇದಾಗಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವಿಚಾರ ಅಂತ ಹೇಳಿದರೆ ಒಂದು ಭೂಮಿ ಖರೀದಿಗೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲಿಂದ ಈ ಒಂದು ಹಗರಣ ಶುರುವಾಗ್ತಾ ಹೋಯಿತು. ಯಾವ ರೀತಿ ಶುರುವಾಗ್ತಾ ಹೋಯಿತು ಅಂತ ಹೇಳಿದರೆ, ಮೊದಲನೇದಾಗಿ ಈ ವಾಲ್ಮೀಕಿ ನಿಗಮದಿಂದ ವಾಲ್ಮೀಕಿ ಜನಾಂಗದಲ್ಲಿರುವಂಥವರಿಗೆ ಉಚಿತವಾಗಿ ಭೂಮಿಯನ್ನು ಕೊಡುವಂಥ ಒಂದು ಪ್ರಾಜೆಕ್ಟ್ ಇರುವಂಥದ್ದು. ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ನೆಕ್ಕಂಟಿ ನಾಗರಾಜ್ ಏನಿದ್ದಾನೆ, ಈತ ಈ ಒಂದು ವ್ಯವಹಾರವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಿದ್ದ. ಸೊ ಯಾವ ರೀತಿ ಮಾಡ್ತಿದ್ದ ಅನ್ನುವಂಥ ನೋಡ್ತಾ ಹೋದರೆ, ಮೊದಲು ಈತ ಕಡಿಮೆ ಬೆಲೆಗೆ ಭೂಮಿಯನ್ನು ಖರೀದಿ ಮಾಡ್ತಾನೆ. ಅದಾದ ನಂತರ ಅಂದರೆ ಕೇವಲ ಒಂದು 2 ಲಕ್ಷ 3 ಲಕ್ಷ ರೂಪಾಯಿಗೆ 1 ಎಕರೆ ಜಾಗವನ್ನು ಖರೀದಿ ಮಾಡ್ತಾನೆ. ಈತ ಸಚಿವ ನಾಗೇಂದ್ರ ಅವರ ತುಂಬ ಆಪ್ತ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಈತ ಪರ್ಚೇಸ್ ಮಾಡುವಂಥದ್ದು ಯಾವ ಥರ ಅಂದರೆ, ಎಲ್ಲೋ ಒಂದು ಕಡೆಯಲ್ಲಿ ತುಂಬ ಇಂಟೀರಿಯರ್ ಇರ್ಬೋದು, ಅಲ್ಲಿ 3 ಲಕ್ಷಕ್ಕೆ ಒಂದು ಜಾಗವನ್ನು ಖರೀದಿ ಮಾಡಿದರೆ ಅದನ್ನು 15 ಲಕ್ಷಕ್ಕೆ ನಿಗಮಕ್ಕೆ ಮಾರಾಟವನ್ನು ಮಾಡ್ತಾನೆ. ನಿಗಮಕ್ಕೆ ಭೂಮಿ ಅಗತ್ಯ ಇರುತ್ತೆ, ಅವರು ಈ ಡಿಫ್ರೆನ್ಸನ್ನು ಕೂಡ ನೋಡೋಕೆ ಹೋಗಲ್ಲ. ಲಾಭ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತು ತಮಗೆ ಬೇಕಾದಂಥವ್ರಿಗೆ ಈ ಒಂದು ವ್ಯವಹಾರದಿಂದ ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತಗೋತಿದ್ರು. ಅದಾದ ನಂತರ ಈತ ಖರೀದಿ ಮಾಡಿ ವಾಲ್ಮೀಕಿ ನಿಗಮಕ್ಕೆ ಕೊಟ್ಟಿರುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಸುಮಾರು 4 ಕೋಟಿ ರೂಪಾಯಿ ಬರಬೇಕಾಗಿತ್ತು ವಾಲ್ಮೀಕಿ ನಿಗಮದಿಂದ. ಈ ಒಂದು ಹಣ ಬಂದಿರಲಿಲ್ಲ. ಇದಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದ. ಈವನ್ BJP ಸರ್ಕಾರದ ಅವಧಿಯಲ್ಲಿ ಈತ ಈ ಒಂದು ಭೂಮಿಯನ್ನು ಖರೀದಿಸಿದ್ದ. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂದಂಥ ಟೈಮ್ನಲ್ಲೂ ಕೂಡ ಇದನ್ನೇ ಕಂಟಿನ್ಯೂ ಮಾಡಿಕೊಂಡಿದ್ದ. ತದನಂತರ ನಾಗೇಂದ್ರ ಅವರ ಬಳಿ ಕೂಡ ಹೋಗಿ ತನಗೆ ಹಣ ಬರಬೇಕಾಗಿರುವಂಥದ್ದು ವಾಪಸ್ ಸಿಗಬೇಕು, ಅದನ್ನು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತೇಳಿ ಸಾಕಷ್ಟು ಬಾರಿ ಕೇಳಿಕೊಂಡಿದ್ದ. ಇದರ ಜೊತೆಗೆ ಇದೇ ವಾಲ್ಮೀಕಿ ನಿಗಮದ MD ಆಗಿರುವಂತಹ ಪದ್ಮನಾಭ ಅವರ ಬಳಿ ಕೂಡ ಈ ವಿಚಾರವನ್ನು ಹೇಳಿದ್ದ, ತನಗೆ ಬರಬೇಕಾಗಿರುವಂತಹ ಹಣವನ್ನು ವಾಪಸ್ ಕೊಡಿ ಅಂತೇಳಿ. ಈ ಸಂದರ್ಭದಲ್ಲಿ ಶುರುವಾಗುತ್ತೆ ನೋಡಿ, ನೀವು ಇದಕ್ಕಿಂತ ಬೇರೆ ಒಂದು ವ್ಯವಹಾರವನ್ನು ಮಾಡಿದರೆ ನಿಮ್ಮ ಅಮೌಂಟ್ ಏನಿದೆ ಅದು ಈಸಿಯಾಗಿ ಬರುತ್ತೆ ಅನ್ನುವಂಥ ಹೇಳ್ಕೊಂಡು ಹೋಗ್ತಾನೆ. ಆಗ ಬೆಳಕಿಗೆ ಬಂದಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಬಾರಿ ಈ ಸಂಬಂಧಪಟ್ಟಂತೆ ಮಾತುಕತೆ ನಡೆಯುತ್ತೆ. ಇದೇ ವಾಲ್ಮೀಕಿ ನಿಗಮದ MD ಆಗಿರುವಂಥ ಪದ್ಮನಾಭು ಒಂದು ಸಲಹೆಯನ್ನು ಕೊಡ್ತಾರೆ. ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ. ಈ ಒಂದು ಹಣ ಏನಿದೆ ಇದು ಐಡಲ್ ಆಗಿ ನಮ್ಮ ವಾಲ್ಮೀಕಿ ನಿಗಮದ ಅಕೌಂಟ್ನಲ್ಲೇ ಇರುತ್ತೆ. ಇದನ್ನು ಯಾರಿಗಾದರೂ ಅಗತ್ಯ ಇರುವಂಥ ಕಂಪನಿಗಳಿಗೆ ಕೊಟ್ಟರೆ ನಮಗೆ ಅದರಿಂದ ಹೆಚ್ಚಿನ ಒಂದು ದುಡ್ಡು ಸಿಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾನೆ. ಹಾಗಾಗಿ ಅಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ, MD ಪದ್ಮನಾಭ ಹೇಳಿರುವಂಥದ್ದನ್ನು ನೋಡಿದರೆ ಇದಕ್ಕೂ ಮೊದಲು ಕೂಡ ಇದೇ ರೀತಿಯಾಗಿ ಹಲವಾರು ಬಾರಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರ ತಮ್ಮ ನಿಗಮದಲ್ಲಿರುವಂತಹ ಅಮೌಂಟನ್ನು ಈ ಒಂದು ಫೈನಾನ್ಷಿಯಲ್ ಇಯರ್ ಮುಗಿಯೋದ್ರೊಳಗಾಗಿ ನೀವು ಯಾರಿಗೆ ಕೊಡ್ತೀರೋ ಅವರು ವಾಪಸ್ ಕೊಡುವಂಥ ಒಂದು ಪ್ರಾಜೆಕ್ಟ್ ಇದು ಅನ್ನುವಂಥ ಹೇಳ್ತಾನೆ. ಮತ್ತು ಈ ರೀತಿ ವ್ಯವಹಾರ ಮಾಡಿದರೆ ಇದರಿಂದಾಗಿ ನೆಕ್ಕಂಟಿ ನಾಗರಾಜು ಕೂಡ ಇಂತಿಷ್ಟು ಕಮಿಷನ್ ಅಮೌಂಟ್ ಬರುತ್ತೆ ಅನ್ನುವಂಥ ಹೇಳಿರ್ತಾನೆ. ಸೊ ಇದು ಈ ಒಂದು ಎಸ್ ಸುನಿಲ್, ಹಾಗೆ ಸಂಪರ್ಕದಲ್ಲೇ ಇರಿ. 2ನೇ ಹಂತದ ಬ್ರೇಕಿಂಗ್ ಬಂದಾಗ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಚಂದ್ರಶೇಖರ್ ಅವರಿಂದನೇ ಆರಂಭ ಮಾಡ್ತೀವಿ. BJP ಕಾಲಾವಧಿಯಿಂದಲೇ ಈ ಒಂದು ಅವ್ಯವಹಾರಗಳು ಶುರುವಾಗಿರೋದು, ಏನು ಹೇಳ್ತೀರಿ? ಹೌದು, ಯಾವ್ದೋ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಹಳೆದಕ್ಕೂ ಇದಕ್ಕೂ ಈ ಪ್ರಕರಣ ಮಾಹಿತಿ
ನಾನು ಹೇಳ್ತಾ ಇರೋದು ಈ 187 ಕೋಟಿ ಹಗರಣ ಶುರುವಾಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಿಂದ ಅದಕ್ಕೆ ಮೂಲ ಎಲ್ಲಿ ಅಂತ ಹುಡ್ಕೊಂಡು ಹೋದಾಗ, ಮೂಲ ಎಲ್ಲಿ ಅಂತ ಅದು ಹುಡ್ಕೊಂಡು ಹೋದಾಗ ಹಣದ BJP ಬ್ಯಾಲೆನ್ಸ್ ಅವಧಿ. ಇರೋದು ಸರ್, ಬ್ಯಾಲೆನ್ಸ್ ಮೂಲ ಇರೋದು. ಹುಡ್ಕೊಂಡು ಹೋದಾಗ ಬಿಜೆಪಿ ಅವಧಿ. ನೀವು ಏನು ಮಾತುಕತೆ ದಿಕ್ಕು ತಪ್ಪಿಸ್ಬೇಡಿ. ನಾನು ಹೇಳ್ತಾ ಇರೋದು ಈ ಏನು ಹಗರಣ ಶುರುವಾಗಿದೆ, ಈ ಶುರುವಾಗಿರ್ತಕ್ಕಂಥದ್ದು ಮಾರ್ಚ್ನಿಂದ. ಯಾವ ರೀತಿ ಅಂತ ಹೇಳಿದ್ರೆ ಮಾರ್ಚ್ 31ನೇ ತಾರೀಕು 187 ಕೋಟಿ ಹಣ ಚಂದ್ರಶೇಖರ್ ಅವರೇ, account ಅಲ್ಲಿ ನಾನು ಬಂದಿದೆ ಹೇಳ್ಬೋದು, ಸರ್. ನೀವ್ ಹೇಳ್ಬೋದು, ಅಲ್ಲಿ ಭೂಮಿ ಖರೀದಿ ಮಾಡಿದ್ರಲ್ಲ 3 ಲಕ್ಷ ರೂಪಾಯಿಗೆ, ಆ ರಿಜಿಸ್ಟ್ರೇಷನ್ ಗಳಾಗಿದೆಯಲ್ಲ ಅದರ ಕಾಲಾವಧಿ ಯಾವ್ದು ಅಂತ ನೋಡಿದಾಗ ಬಿಜೆಪಿ ಅವಧಿ ಅಂತಾನೆ ಬರ್ತಿರೋದಲ್ಲಿ. ಸರ್, ಒಂದ್ ನಿಮಿಷ. ರಿಜಿಸ್ಟ್ರೇಷನ್ ಮೇಲೆ ಇಯರ್, ಡೇಟ್, ತಿಂಗಳು ಮೆನ್ಷನ್ ಆಗಿದ್ದು ಸುಳ್ಳು ಹಾಗಾದ್ರೆ ಹಾಗಾದ್ರೆ ಈಗ ಸಿಬಿಐ ತೆರಿಗೆ ಕೊಟ್ಬಿಡಕ್ಕೆ ಹೇಳಿ. ಸಿದ್ದರಾಮಯ್ಯ ಯಾಕೆ ಕೊಡೋಗ್ತಾ ಇದ್ರೆ ಸಿಬಿಐ ತೆರಿಗೆ ಕೊಡದೇ ಇರೋದಕ್ಕೆ? ಯಾಕೆ ಸರ್ ಯಾವುದೋ ನಟರಾಜ್ ಭೂಮಿ CBI ಮೇಲೆ ತನಿಖೆ ಕೊಡಿ ಅಂತ ಒಂದು ಹೇಳ್ತಾರೆ. ಈ ಬೆಲೆ ಕೊಡಿ, ಆ ಬೆಲೆ ಬೇರೆ ಅಂತೇಳಿ ಇಲ್ಲ ಸರ್, ನನಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. ತನಿಖೆ ಮಾಡಿದ್ರೆ ನಮ್ಗೆ ಅದು ಬರಲ್ವಾ, ಹೊರಗೆ ಬರಲ್ವಾ? ಈ SIT ತನಿಖೆ ಮಾಡಿದ್ರೆ, ನಮ್ಮ ಅಧಿಕಾರಿಗಳು ತನಿಖೆ ಮಾಡಿದ್ರೆ, ಅಂತಹ ಒಳ್ಳೆ ಸಾಮರ್ಥ್ಯ ಇರತಕ್ಕಂಥ, ಅನುಭವ ಇರತಕ್ಕಂತಹ ತಜ್ಞ ಅಧಿಕಾರಿಗಳು ತನಿಖೆ ಮಾಡಿ ಭ್ರಷ್ಟಾಚಾರ ಆಚೆಗೆ ಬರೋದಿಲ್ವಾ? ಇದು ಬಿಜೆಪಿ ಸರ್ಕಾರ ಅಲ್ಲ ಮುಚ್ಚಾಕ್ಲಿಕ್ಕೆ. ಬಿಜೆಪಿ ಸರ್ಕಾರದಲ್ಲಿ ಅದು ಮಾಡಾಳಿ ವಿರೂಪಾಕ್ಷಪ್ಪ ಆಗಬಹುದು, ಈಶ್ವರಪ್ಪ ಆಗಬಹುದು, ಎಲ್ಲ ಮುಚ್ಚಾಕ್ಲಿಕ್ಕೆ ಏನು ಬೇಕೋ ಅದು ಮಾಡ್ಕೊಂಡಿದ್ರು. ಇದು ಆ ರೀತಿ ಆಗಲ್ಲ. ಏನು ಕಾನೂನಿದೆ, ಏನು ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾವುದೇ ಅವ್ಯವಹಾರ, ಬಡವರ ದುಡ್ಡು, ಸರ್ಕಾರ ದುಡ್ಡು, ಯಾವ ಅಧಿಕಾರಿಗಳು ಯಾರು ತಿಂದಿದ್ದಾರೆ, ಯಾರೇ ತಿಂದಿರಲಿ, ಅದನ್ನು ವಸೂಲು ಮಾಡ್ಕೊಂಡ್ಬರ್ಬೇಕಾದದ್ದು ಸರ್ಕಾರದ ಹೊಣೆ. ಆ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಮಗೆ ಈ ಅಧಿಕಾರಿಗಳ ಮೇಲೂ ನಂಬಿಕೆ ಇದೆ, CBI ಅಧಿಕಾರಿಗಳ ಮೇಲೂ ನಂಬಿಕೆ ಇದೆ. CBI ಅಧಿಕಾರಿಗಳು ಕೂಡ ಏನೋ ತನಿಖೆ ಮಾಡ್ತಾ ಇದಾರಲ್ಲ, ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಹತ್ರ ತನಿಖೆ ಮಾಡ್ಲಿ, ಅವರು ತನಿಖೆ ಮಾಡ್ಲಿ, ಅವ್ರ ಹೆಂಗ್ ತನಿಖೆ ಮಾಡ್ಲಿ, ಈ ತನಿಖೆ ಮಾಡ್ಲಿ. ನೋಡಿ ಹೇಳಿ. ನೋಡಿ, ಹಗರಣ ಪೂರ್ತಿ ಶುರುವಾಗಿದ್ದು ಮಾರ್ಚ್ ತಿಂಗಳೊಳಗಡೆಗೆ. ಮಾರ್ಚ್ ತಿಂಗಳಲ್ಲಿ ಏನಾಯ್ತು, ಕಡೆ ಏನು ಮಾರ್ಚ್ 31ನೇ ತಾರೀಕು ಲಾಸ್ಟ್ ಫೈನಾನ್ಷಿಯಲ್ ಡೇ ದಿವಸನೇ ಟ್ರೆಜರಿಯಿಂದ 50 ಕೋಟಿ ರೂಪಾಯಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ, ನಿಗಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. 50 ಕೋಟಿ ರೂಪಾಯಿ ಅವತ್ತಿನ ದಿವಸನೇ ಆ 50 ಕೋಟಿ ರೂಪಾಯಿ FD ಆಗಿ ಫಿಕ್ಸ್ ಆಗುತ್ತೆ. ಅವತ್ತಿನ ದಿವಸನೇ ಆ FD ಮೇಲೆ 45 ಕೋಟಿ ಸಾಲ ಮಾಡ್ತಾರೆ. ಯಾವುದೇ ನೋಡಿ, ಈ ಟ್ರೆಜರಿ ಬರೋದು CM ಕೆಳಗಡೆಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೆಳಗಡೆಗೆ. ಯಾವುದೇ ಮಿನಿಸ್ಟ್ರಿ ಗೊತ್ತಿಲ್ದಂಗೆ, ಅಧ್ಯಕ್ಷನಿಗೆ ಗೊತ್ತಿಲ್ದಂಗೆ ಟ್ರೆಜರಿಯಿಂದ 50 ಕೋಟಿ ರೂಪಾಯಿ ಹೇಗೆ ಬಂತು ನಿಗಮಕ್ಕೆ? ಮತ್ತೆ ಮಿನಿಸ್ಟ್ರಿಗೆ ಗೊತ್ತಿಲ್ದಂಗೆ, ಚೀಫ್ ಮಿನಿಸ್ಟರ್ ಗೊತ್ತಿಲ್ದಂಗೆ, ಅಧ್ಯಕ್ಷ ಗೊತ್ತಿಲ್ದಂಗೆ FD ಹೇಗಾಯ್ತು 50 ಕೋಟಿ ರೂಪಾಯಿ? ಆ 50 ಕೋಟಿ ಆಗಿದ್ದು 45 ಕೋಟಿ ಸಾಲ ಹೇಗಾಯ್ತು? ಸಾಲ ಆದಮೇಲೆ 94 ಕೋಟಿ ರೂಪಾಯಿ ರತ್ನಾಕರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ರತ್ನಾಕರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆದಮೇಲೆ 14 ಅಕೌಂಟ್ಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ 14 ಅಕೌಂಟಲ್ಲಿ 9 ಅಕೌಂಟು ಅವತ್ತೇ ಓಪನ್ ಮಾಡಿದ್ದು, ಅವತ್ತೇ ಓಪನ್ ಮಾಡ್ತಾರೆ, ಅವತ್ತೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 94 ಕೋಟಿ ಎಲ್ಲೆಲ್ಲಿಗೆ ಹೋಗುತ್ತೆ? ವೈನ್ ಶಾಪು, ಜ್ಯುವೆಲ್ರಿ ಶಾಪು, ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ನಾವು ಅನ್ಕೊಂಡಿದ್ದು 187 ಕೋಟಿ ರೂಪಾಯಿ ಎಲ್ಲ ಹೋಗುತ್ತೆ, ಮತ್ತೆ ವಾಪಸ್ ಬಂದೇ ಬರುತ್ತೆ ಅಂತೇಳಿ. ಇಲ್ಲ, ಇದನ್ನ ಪೂರ್ತಿ ಮುಗಿಸೋದಕ್ಕೆ ಹುನ್ನರ ಹಾಕಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಕಳೆದ 1 ವರ್ಷದಿಂದ, ಮೊನ್ನೆ ತಾನೇ ಸಿದ್ದರಾಮಯ್ಯವರು ಮೀಟಿಂಗ್ ಮಾಡಿದ್ರು, ST ಅಭಿವೃದ್ಧಿ ನಿಗಮದ ಅಫಿಷಿಯಲ್ಸ್ ಕೊಡುತ್ತೆ, ಕಳೆದ 1 ವರ್ಷದಿಂದ ಫಲಾನುಭವಿಗಳ ಪಟ್ಟಿನೇ ಆಗಿಲ್ಲ ST ನಿಗಮದಲ್ಲಿ. ಅಲ್ಲಿ ಬರ್ತಿರ್ತಕ್ಕಂಥ ಸ್ಕೂಲ್ ಆಗಲಿ, ಹಾಸ್ಟೆಲ್ ಆಗಲಿ ಯಾವುದೇ ಅಮೌಂಟೇ ಹೋಗಿಲ್ಲ. ಜೊತೆಗೆ ಸುಮಾರು 200 ಅಕೌಂಟ್ಗಳಿಗೆ ಒಟ್ಟು ದುಡ್ಡುಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗ್ತದೆ. ಇವ್ರು ಹೇಳ್ತಾರೆ ಯಾವುದು ಮಿನಿಸ್ಟ್ರಿಗೆ ಗೊತ್ತಿಲ್ಲ, ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಂತೇಳಿ. ಮಿನಿಸ್ಟ್ರಿ ಇನ್ವಾಲ್ವ್ ಆಗೋರೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಚಂದ್ರಶೇಖರ್ ಬರ್ತಿದ್ದಾರೆ. ಅದಾದಮೇಲೆ ನೋಡಿ, ಯಾವ 13ನೇ ಆರೋಪಿ ಇದ್ದಾನೆ ಸತ್ಯ ನಾರಾಯಣ ವರ್ಮಾ, ಆ ವರ್ಮಾ ಜಡ್ಜ್ ಮುಂದೆ ಹೋಗಿ ಅಫಿಡವಿಟ್ ಕೊಡ್ತಾನೆ, ನನಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಸಚಿವರ ಕಡೆ ಅವರು ಅಂತೇಳಿ, ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತೇಳಿ. ಅದಾದ್ಮೇಲೆ ನನಗೆ ಏನು ಈ ಇಡೀ ತನಿಖೆಯನ್ನ ಸರ್ಕಾರದ ಪರವಾಗಿ ಮುಗಿಸೋದಕ್ಕೆ SIT ಮಾಡ್ತಾ ಇದೆ ಅಂತೇಳಿ ಅಫಿಡವಿಟ್ ಆಗ್ತಾನೆ ಅವನು, SITನೇ ಕೆಲಸ ಮಾಡ್ತಾ ಇದೆ ಅಂತೇಳಿ. ಅದಾದ್ಮೇಲೆ ನಾನು ಏನಾದರೂ ಹೇಳಿಕೆ ಕೊಡಂಗಿಲ್ಲ, 164 ಜಡ್ಜ್ ಮುಂದೆ ಹೇಳಿಕೆ ಕೊಡೋದು, 164ಗೆ ಪರ್ಮಿಷನ್ ಕೊಡಬೇಕಾಗಿರೋದು SIT. ಇವ್ರು ಕೊಡಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಜಡ್ಜ್ ಮುಂದೆ ಹೋಗಿ ಓಡಾಡ್ತಾರೆ, ನಾನು ಅಫಿಡವಿಟ್ ಆಗ್ತಾನೆ, ನಾನು ನಿಮ್ಮ ಮುಂದೆ ತನಿಖೆ ಕೊಡ್ತೀನಿ, ಈ ತನಿಖಾಧಿಕಾರಿ ಯಾರು ಕುಡಿದು ಬೇಕಾದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅಂತೇಳಿ ಜಡ್ಜ್ ಮುಂದೆ ಹೇಳ್ತಾನೆ. ಆಮೇಲೆ ಇನ್ನೊಬ್ಬ ಆರೋಪಿ ಏನು ಹೇಳ್ತಾನೆ, ಅವನು ಇದೇ ಕಥೆನೇ. ನೋಡಿ, ನಾನು ಬರ್ದಿರೋದನ್ನೆಲ್ಲವನ್ನು ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂತಾರೆ ಅಂತಾರೆ. ಯಾರು ಮಾಡಿಸ್ಕೊಂತಾ ಇರೋದು? SIT ಅಧಿಕಾರಿಗಳು. ಈ ಸರ್ಕಾರ ನೇಮಿಸಿದೆಯಲ್ಲ SIT ಅಧಿಕಾರಿಗಳು. CBI ತನಿಖೆ ಯಾಕೆ ಕೊಡ್ತಿಲ್ಲ? ಕಳ್ಳರು ಸುಳ್ಳರು ಚಂದ್ರಶೇಖರ್ ಬರ್ತೀನಿ. SIT ತನಿಖೆ ಬಗ್ಗೆ ಮಾತಾಡೋಣ.